ಸರ್ ಇವಾಗ ಓರಿ ತೆಗಿಬೇಕಾದ್ರೆ ಸುಳಿ ಎಲ್ಲ ನೋಡ್ತಾರೆ, ಸುಳಿ ಸುತ್ತ ಇರಬೇಕು ಅಂತೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೊಡಿದಿದ್ರೆ ಇದು ಮಾಮೂಲಿ ತಾಯಿ ಸುಳಿ, ಇದು ಇಲ್ಲಿ ಕೆಳಕಿದ್ರೆ ಮುಕ್ಕಣ್ಣ ಸುಳಿ ಇದು. ಮತ್ತು ಈ ಸುಳಿ ಇದು ಕಮ್ಮನಡಿರೋ ಸುಳಿ ಇಲ್ಲಿದ್ಬಿಟ್ರೆ ಅದು ಕತ್ನೂರಿ ಸೇರ್ತದೆ. ಕೊಂಬಿಂದ 5 ಬೆಟ್ಟು 6 ಬೆಟ್ಟು ಒಳಗಡೆ ಇದ್ರೆ ನಮ್ಗೆ ಯಾವುದೋ ಅಭಿವೃದ್ಧಿ ಏನೋ ತೊಂದರೆ ಇಲ್ಲ. ಆಮೇಲೆ 5 ಬೆಟ್ಟಿಂದ 6 ಬೆಟ್ಟಿಂದ ಈಚೆ ಇದ್ರೆ ಸ್ವಲ್ಪ ನಾಣ್ಯವಾದಂಥ ಕರುಗಳಿಗೆ ಬೇಡಿಕೆ ಕಡಿಮೆ ಇರುತ್ತೆ. ಕಾಡು ಸುಳಿ ಇರ್ತವೆ ಈ ಕಡೆಗೆ ಅಂಥವು ಇಲ್ಲಿ ಕಟ್ಟಲ್ಲ. ಮತ್ತು ಇದು ಮಾಮೂಲಿ ಇದು ಮಧ್ಯದಲ್ಲಿರೋದು ತಾಯಿ ಸುಳಿ. ಸ್ವಲ್ಪ ಹಿಂದ್ಕೋದ್ರೆ ಅದು ತಾಯಿ ಸುಳಿ, ಸ್ವಲ್ಪ ಹಿಂದ್ಕೊಂಡ್ರೆ ಕೀಲು ಸುಳಿ ಸೇರ್ತದೆ, ಆಮೇಲೆ ದಾವಣ ಸುಳಿ ಸೇರ್ತದೆ. ಯಾವ ಸುಳಿ ಇರಬಾರ್ದು, ಯಾವ ಸುಳಿ ಇದ್ರೆ ತಪ್ಪು ಅಂತ ಹೇಳ್ತೀರಾ? ಇವಾಗ ಯಾವ ಇಲ್ಲಿದ್ದು ತೊಪ್ಪೆ, ಆಮೇಲೆ ಇಲ್ಲಿದ್ದು ತೊಪ್ಪೆ, ಕತ್ನೂರಿಂದ ಈಚೆ ಇದ್ರೆ ಆಚ್ಕಿದ್ರೆ ತೊಪ್ಪೆ, ಮತ್ತು ಇದು ಆಚ್ಕೊಂಡ್ರೆ ಆ ಕೀಲು ಸೇರ್ಕೊಬಿಟ್ರೆ ಅದು ತೊಪ್ಪೆ. ಒಟ್ಟಿನಲ್ಲಿ ಬಜೆ ಅಪ್ಪವ್ರು ಹೇಳ್ದಂಗೆ ಇದು ಇಂಪಾರ್ಟೆಂಟ್ ಆಗಿ ರಾಜ ಬೇಕೇ ಬೇಕು. ಇದು ಮನೆಗೆ ಬಾಗಿಲಿದ್ದಂಗೆ ಇದಿರ್ಬೇಕು. ಇದಿದ್ರೆ ಏನೋ ಬಂದವರೆಲ್ಲ ಒಂಥರ ಊರಿಗೂ ಆಗಲ್ಲ. ಮನೆಗೆ ಗುಂಡಿಗೆ ಸುಳಿ 2 ಕಡೆ ಇದ್ರು ತೊಂದರೆ ಇಲ್ಲ, ಒಟ್ಟು ತೊಂದರೆ ಇಲ್ಲ. ಬಟ್ ಒಂದು ಸೈಡ್ ಇದ್ರೆ ಎತ್ಕೊಳಗೆ ಎಡದಗಡೆ ಕೇಳ್ತಾರೆ, ಇನ್ನೊಂದು ಬಲಗಡೆ ಕೇಳ್ತಾರೆ. ಒಂದು ಬಿತ್ತನೆವರೆಗೆ ಯಾವ ಕಡೆಗೂ ಇರಬಾರ್ದು. ಕರು ಊಟಿದ್ರು ಹಂಗೆ ಊಡ್ತವೆ. ಬ್ಲಡ್ ಏನ್ ಅನ್ನೋದು ಅದೇ ಒಂದು ಉದ್ದೇಶ ಅಷ್ಟೇ. ಮಕ್ಕಳು ಒಟ್ಟೆ ಒಂದು ಚೆನ್ನಾಗಿ